ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತಂದರೆ ತುಂಬ ಜನ ಹೇಳ್ತಾ ಇದ್ರಿ, ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಚಾಲೆಂಜ್ ವಿಡಿಯೋ. ಅದರಲ್ಲಿ ಮತ್ತು ಅದ್ರ ಹಿಂದಿನ ವಿಡಿಯೋಕ್ಕೆಲ್ಲ ಮತ್ತೆ ಹೊಸದಾಗಿ ವಿಡಿಯೋಸ್ನ ನೋಡಿಬಿಟ್ಟು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಪ್ರ್ಯಾಂಕ್ ವಿಡಿಯೋ ಮಾಡಿ, ಪ್ರ್ಯಾಂಕ್ ವಿಡಿಯೋ ಮಾಡಿ, ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ತುಂಬ ಜನ ಹೇಳಿದ್ದೀರಾ. ಇನ್ಸ್ಟಾಗ್ರಾಮಲ್ಲೂ ಮಾಡಿದ್ದೀರಾ. ಮತ್ತು ಆಶಾ ಅನ್ನೋರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆಶಾ ಅವರೇ. ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ತೀರಾ ಮತ್ತು ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತೀರಾ. ತುಂಬ ಖುಷಿ ಆಯಿತು ನಿಮ್ಮ ಸಪೋರ್ಟ್ ನೋಡಿಬಿಟ್ಟು. ಹಾಗೇ ಇನ್ನೂ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಅದೇ ಥರದ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ಅಂದ್ರಲ್ವಾ, ಇವಾಗಿನ ಸಿಚುವೇಶನ್ಗೆ ಕರೆಕ್ಟಾಗಿ ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ ನಂಗೆ ಗೊತ್ತಾಗಿಲ್ಲ. ಅದಕ್ಕೆ ಹಾಗೂ ಹಿಂಗೂ ಯೋಚನೆ ಮಾಡಿಬಿಟ್ಟು ಒಂದು ಮಾಡೋದ ಅಂತ ಯೋಚನೆ ಮಾಡಿದ್ದೀನಿ. ಏನಂತಂದರೆ, ನಾನು ನಿನ್ನ ಜೊತೆ ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ, ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನೋಡಿರೋ ಪ್ರಕಾರ ಆವಾಗಿನ ಥರ ಏನಿಲ್ಲ, ಸ್ವಲ್ಪ ಚೇಂಜ್ ಆಗಿದ್ದಾರೆ. ನಾನಂದರೆ ಒಂದು ವಿಡಿಯೋ ಮಾಡಿದ್ದೆ ನೋಡಿ, ಆ ವಿಡಿಯೋ ಆದಮೇಲಿಂದ ಸ್ವಲ್ಪ ಚೇಂಜ್ ಆಗಿದ್ದರು. ಇಲ್ಲ ಚೆನ್ನಾಗಿರ್ತೀನಿ ಹಾಗೆ ಹಿಂಗೆ ಅಂತ. ಇವಾಗೆಲ್ಲ ಚೆನ್ನಾಗೇ ಇದ್ದಾರೆ. ನೀವು ನಿನ್ನೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದಲ್ವಾ. ಜಗಳ ಮಾಡಬೇಕಾದ್ರೆ ಅವಾಗೆಲ್ಲ ತುಂಬ ಸಲ ಹೇಳಿದ್ದೀನಿ, ನಾನು ಇರಲ್ಲ ನಿನ್ನ ಜೊತೆ, ನಾನು ಬಿಟ್ಟೋಗ್ತೀನಿ ಅಂತ ತುಂಬ ಸಲ ಹೇಳಿದ್ದೀನಿ. ಆವಾಗೆಲ್ಲ ಅಂದರೆ ಜಗಳ ಮಾಡೋ ಮೂಮೆಂಟ್ ಅಲ್ವಾ, ಅವಾಗ ಗೊತ್ತಾಗ್ತಿತ್ತು ಆ ಥರ ವಿಡಿಯೋ ಏನೂ ಇಟ್ಟಿಲ್ಲ ಅಂಥೇಳಿ. ಅದು ನ್ಯಾಚುರಲ್ ಆಗಿರ್ತಿತ್ತು, ಏನೂ ಅನಿಸ್ತಾ ಇರಲಿಲ್ಲ. ಬಟ್ ಇದು ಇವಾಗ ನನಗೂ ಕ್ಯಾಮ್ರಾ ಇಟ್ಟಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಮೈಂಡಲ್ಲಿರುತ್ತೆ. ನಾನೇನಾದರೂ ನಕ್ಬಿಡ್ತೀನಾ ಅಥವಾ ಅವರಿಗೇನಾದರೂ ಇದು ಪ್ರ್ಯಾಂಕ್ ಅಂತ ಗೊತ್ತಾಗ್ಬಿಡುತ್ತಾ? ಆಮೇಲೆ ಇಲ್ಲಿ ಸುತ್ತು ನೋಡಿ, ಮೊಬೈಲ್ ಇಡೋದಕ್ಕೆ ಎಲ್ಲೂ ಜಾಗ ನೀಟಾಗಿ ಇಲ್ಲವೇ ಇಲ್ಲ. ಎಲ್ಲಿ ಮೊಬೈಲ್ ಇಟ್ರೂ ಕಾಣಿಸುತ್ತೆ, ಬಟ್ ಎಲ್ಲಿಡೋದು? ಈ ಬಟ್ಟೆ ಒಳಗಡೆ ಸೇರಿಸಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ನನಗೆ. ಅವರು ಕೆಲಸದಿಂದ ಬಂದಿದ್ದ ತಕ್ಷಣ ಸ್ವಲ್ಪ ಅಲ್ಲಿ ಚೇರ್ ಹತ್ರ ಎಲ್ಲ ಕೂತ್ಕೊಂಡು ಬಂದು ಆಮೇಲೆ ಇಲ್ಲಿ ಮಲ್ಕೊತಾರೆ. ಅದಕ್ಕೋಸ್ಕರ ಇಲ್ಲೇ ಕ್ಯಾಮ್ರಾ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ವಿಡಿಯೋ ಇದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದ್ರೂ ಅಪ್ಲೋಡ್ ಮಾಡ್ತೀನಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ಥರದ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನು ಗೊತ್ತಾ, ಇವಾಗ ತಾನೇ ಫೋನ್ ಮಾಡಿದರು, ಚೆನ್ನಾಗೇ ಮಾತಾಡಿದ್ದೀನಿ. ಅವರು ಕೂಡ ಚೆನ್ನಾಗೇ ಮಾತಾಡಿದ್ದಾರೆ, ಏನೂ ಇಲ್ಲ. ತಿನ್ನೋಕ್ಕೇನಾದರೂ ತಗೊಂಬರ್ಬೇಕಾ ಅಂತ ಕೇಳಿದ್ರು. ಅದಕ್ಕೆ ಕೇಕ್ ಬೇಕು ತಿನ್ನೋಕ್ಕೆ ಅಂತೇಳಿದೆ, ತಗೊಂಬರ್ತೀನಿ ಅಂತೇಳಿದ್ದಾರೆ. ಇವಾಗ ಅಷ್ಟೆಲ್ಲ ಚೆನ್ನಾಗಿ ಮಾತಾಡಿ ಇಲ್ಲಿ ಹೆಂಗೆ ಡ್ರಾಮಾ ಮಾಡೋದು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ಮಾಡ್ತೀನಿ. ಏನು ಶೇಂಗಾ ತರಲ್ಲ. ಏನು ತಿನ್ನಬೇಕು?
ಅರ್ಧ ತಿನ್ನ ಖಾಲಿ ಮಾಡಿಯನ ಅರ್ಧ ಯಾಕೆ ತಿಂದು ಖಾಲಿ ಮಾಡಿ ಪೂರ್ತಿನ ತಿನ್ನ. ಚೆನ್ನಾಗಿ ಚೆನ್ನಾಗಿ ಯಾಕೆ ತಗೊಂಡಿಲ್ಲ ಬಿಸಿ ಕೊಟ್ಕೊಂಡು ಏನಾಗಿತ್ತು? ಹೊಟ್ಟೆ ಯಾಕೋ ಉರಿಬೇಕು. ಏಕೆ? ಹಾಂ ಗೊತ್ತಿಲ್ಲ ಅನ್ನಿಲ್ಲ ಯಾಕೋ ಉರಿ ಹೊಟ್ಟೆ ತುಂಬ ಉಂಡನಿ. ಹೊಟ್ಟೆ ತುಂಬ ಉಂಡ್ರೆ ಅದೇಂಗೆ ಉರಿ ಆಕತಿ? ಒಂಥರ ಸಂಕಟ ಆಗ್ತೈತಿ. ಕುಡಿಯೋದು ಕಮ್ಮಿ ಮಾಡ್ಬೇಕು, ಅವಾಗ ಸಂಕಟನೂ ಕಮ್ಮಿ ಆಕತಿ. ದುಡ್ಡು ಕೊಡು. ಏನು ದುಡ್ಡು ಕೊಡು? ನೀಟಾಗಿ ಮನೆ ಬಂದೆ ಅಂತಾನೆ ನಾನು. ಏನು ನೀಟಾಗಿ ಮನೆಗೆ ಬಂದು ಮತ್ತೆ ಹೊಟ್ಟೆ ಉರಿತೈತಿ? ನಿಜನ ಕಣೆ, ಯಾಕಂತ ಗೊತ್ತಿಲ್ಲ. ಪೂರ್ತಿ ಅಲ್ಲ, ಇಷ್ಟೇ ಇಷ್ಟು ಹೊಟ್ಟೆ ಯಾಕೋ ಉರಿ. ಅದೇ ಅದು ಕುಡಿದಿರ್ತಾನೆ ಉರಿತೈತಿ. ಕುಡಿದು ಬಂದಾಗ ನಾನು ಉರಿನ ಅಂತ ಹೇಳಿಲ್ಲ. ಮತ್ತೆ ಕುಡಿಲದ್ದು ಕುರಿತೈತಾ? ಏನಪ್ಪ ಹಾಂ ಹಂಗ ನಿಮ್ಮ ಕುಡಿಲದ್ದು ಕುರಿತೈತಾ? ಹೂವನ್ಯ ಯಾಕೋ ಸಂಕಟ ಆಗ್ತೈತಿ ಹೊಟ್ಟೆ ಬಂದಿದ್ದು. ಅದಕ್ಕೆ ನಾನು ಹೇಳ್ತಿರೋದು ಕುಡಿಯೋದನ್ನ ಕಮ್ಮಿ ಮಾಡ್ಬೇಕು, ಅವಾಗ ಸಂಕಟನೂ ಆಗಲ್ಲ ಉರಿನೂ ಆಗಲ್ಲ ಅಂತ. ಇನ್ನೊಂದು ಸ್ವಲ್ಪ ಕುಡಿದು ಬರ್ಬೇಕಿತ್ತು, ಅವಾಗ ಸಂಕಟ ಕಮ್ಮಿ ಆಗಿತ್ತು. ಹೌದಾ? ಹಾಂ ಸುಮ್ಮನೆ ಕುತ್ಕೊಳಕ್ಕೆ ನನ್ನ ಪಾಡಿಗೆ ನನಗೈತಿ. ಸುಮ್ಮನೆ ನನಗೆ ನನ್ನ ಪುಟ ಯಾಕೆ ಬಯಸ್ಕೊಂತಿದ್ದಿ? ಕುಡ್ದು ಬಂದಿದ್ದು ನೆಮ್ಮದಿಯಿಂದ ಇರ್ತಿದ್ದೆ. ಈಗ ಕುಡಿಲದಕ್ಕೆ ನೆಮ್ಮದಿಯಾಗಿಲ್ಲ ನೀನು. ಮತ್ತೆ ಹೇಳಿದ್ರು ನೀ ಹೇಳಿದ್ ನಾನು ಕೇಳ್ತೀಯ? ಸಂಕಟ ಆಗತ್ತೇನ್ರು? ಕುಡಿದ್ರು ಸಂಕಟ ಆಗಲ್ಲ ಅಂತ ಹಿಂಗೆ ಅಂತಿದ್ವಿ. ಈಗ ಕುಡಿಲದಕ್ಕೆ ನೆಮ್ಮದಿಯಾಗಿಲ್ಲ ನೀನು. ಅದ ನೆಮ್ಮದಿಗೆ ಬಂದಿದ್ದು ನಾನು. ಕೊಡುತ್ತು ಕಣ್ಣು ನನ್ಗೆ ಏನು ಗೊತ್ತಾ, ಭಾಳ ಹೊಸ್ತಲ್ಲ, ಒಂದು ಅರ್ಧ ಗಂಟೆ ಆಗಷ್ಟೇ ಸಂಕಟ ಆಗತ್ತೆ ಬಿಟ್ಟೆ. ಒಂದು ಎಳ್ನೀರು ಕುಡಿದು ಬರ್ಬೇಕಿತ್ತು. ನಿನಗೆ ಹೇಳ್ತಿರೋದು. ದುಡ್ಡಿದ್ದಿದ್ದಿಲ್ಲ, ದುಡ್ಡಿಲ್ಲ ಅಂತ ತಗೊಂಡೆ ನಾನು. ಮತ್ತು ನನಗೆ ಏನಾರು ತರ್ಬೇಕಂತಂದು ನೀನು ಮತ್ತೆ ಎಳ್ನೀರು ಕುಡಿದು ಬರ್ತಾರಲ್ಲ. ಆತ ಇಕ್ಕಿದ್ದಂಗೆ ಆಗಪ್ಪಿ, ಅಷ್ಟೇ ಆಗಿದ್ದು. ಹೊಟ್ಟೆ ಅಷ್ಟು ಹೋಗತ್ತೇನೋ ಏನೋ ಗೊತ್ತಿಲ್ಲ. ಹೊಟ್ಟೆ ಒಂಥರ ಸಂಕಟ ಆಗತ್ತೆ. ಮತ್ತೆ ನಾನು 3 ರೊಟ್ಟಿ ತಿಂದೆ, ಅನ್ನ ಉಂಡೆ ಆ ಟೈಮು. ಮೋಸ್ಟ್ಲಿ ನನ್ನ ಅನಿಸಿದ ಪ್ರಕಾರ ಹೊಂದ ಮಾಡ್ಕೊಡು ಉರಿನ ಆಗ್ತಾ ಇದ್ದಾರೆ. ಏನಾಗೈತಿ ಅಂತ ನಿನ್ನ ಪ್ರಕಾರ? ಹೀಟ್ ಆಗೈತಿ ಅಂತ. ನನ್ನ ಪ್ರಕಾರ ಹೀಟ್ ಆಗೈತಿ ಅಂತ ಅಲ್ಲ,
ಕುಡ್ದಿದ್ದು ಜಾಸ್ತಿ ಆಗೈತಿ ಅಂತ. ಅದೇ ಮತ್ತೆ ಡೈಲಿ ನಾ ಹೆಂಗ್ ಬರ್ತಿದ್ದೆ ಹಂಗೆ ಬಂದಿದ್ದು ಚೆನ್ನಾಗಿತ್ತು. ಸರಿ ನಾಳೆಯಿಂದ ಹಂಗೆ ಬಾ. ನಾನು ನಿನ್ನೆ ಕೇಳಿದೆ ನಿನ್ನ ಏನಂತ ಕೇಳಿದೆ ಬಂಡಿಗೆ ಹೋದಾಗ ನಾನು ತಗೋತೀನಿ ಅಂತ ಅಂದೆ. ಅದಕ್ಕೆ ನೀ ಏನಂದೆ? ಬಿಡು ಹೋಲಿ ಈಗ ನೆಮ್ಮದಿಯಿಂದ ತಿನ್ನಾಕಾದ್ರು ಬಿಡು. ನೀನೇ ನೆಮ್ಮದಿಯಾಗಿರ್ತೀನಿ, ನಾವು ನೆಮ್ಮದಿಯಾಗಿರಕ್ಕಲ್ಲ. ಇವಾಗ ಏನು ಹೇಳ್ತೀನಿ ನನಗೆ ಅದು ಹೇಳಿದ ತಪ್ಪದು. ನಾ ಏನು ಹೇಳೋದಿಲ್ಲ ಇವಾಗ ಸರಿನಾ. ನಾನು ನೆಮ್ಮದಿಯಾಗಿರೋಕಲ್ಲ, ನಾನು ಯಾವಾಗ ನೆಮ್ಮದಿಯಾಗಿರೋದು? ಮತ್ತೆ ಬರೀ ನಿಂದೆ ಓನೇ ತಿಟಿ ಎಲ್ಲ ನೋಡ್ಕೊಂತಿದ್ರೆ ನಾನು ಯಾವಾಗ ನೆಮ್ಮದಿಯಾಗಿರ್ಬೇಕು? ಸರಿ ಬಟ್ ಏನು ಹೇಳಲ್ಲ ನಾನು ಅಪ್ಪಿ, ನನಗೆ ಹಿಂಗಾಕತಿ ಹಿಂಗಾಗಲ್ಲ ಅಂತ ಏನೇನೋ ಹೇಳ್ತಿಲ್ಲ ಸರಿನಾ. ನಾನೇ ಇರೋದು ತಗ. ನಿಂದ ಯಾವ ಡ್ರಾಮಾಣ ಅಗ್ಲಗ್ಲ ಕೇಳ್ತಾಳೆ. ಯಾವತ್ತಾದ್ರೂ ನನಗೆ ಹುಷಾರಿಲ್ಲ, ನನಗೆ ಜ್ವರ ಬಂದತಿ, ಕೆಮ್ಮು ಬಂದತಿ, ಹೊಟ್ಟೆ ನೋವು ಬಂದತಿ, ಸೊಂಟ ನೋವು ಬಂದತಿ ಅಂತ ಹೇಳಿ ನೀನು ಕೂಟ ಏನಾದ್ರು ಹೇಳಿದ್ನೆ? ಯಾವಾಗ ಹೇಳಿಲ್ಲ. ಏನಂತ ಹೇಳಿ ನೀನು? ಯಾವಾಗ ಏನಂತ ಹೇಳಿ? ಸೊಂಟ ನೋಯ್ತೈತಿ, ಇಲ್ಲಿ ಹೊತ್ತು ಅಲ್ಲಿ ಹೊತ್ತು, ದಿನ ಬೆಳಗ್ಗೆ ಒತ್ತಿದ್ರೇನೆ ಎದ್ದೇಳೋದು ನೀನು. ದಿನ ಬೆಳಗ್ಗೆ ಏನೋ ಕೆಲಸ ಮಾಡ್ತೀವಲ್ಲ ಅದಕ್ಕೂ ಒತ್ತು ಅಂತಾನೆ ಅಷ್ಟೇ. ನಾನು ಇವತ್ತರ್ಗು ನನಗೆ ಯಾಕ ಹೊಟ್ಟೆ ಸಂಕಟ ಆಗತಿ ಹಂಗೆ ಹಿಂಗಂತ ಹೇಳಿದ್ನೆ? ಆತರ ಹೇಳಿಲ್ಲ. ಮತ್ತೆ ಹೊಟ್ಟೆ ಮೈಕೈ ನೋವಾಗೈತಿ ಬೆಳಗ್ಗೆ ಹೇಳ್ಬೇಕಾದ್ರೆ ಒಂಚೂರು ಒತ್ತೆ ಅಂತ ಅಲ್ಲಿ ಅಂತಾನೆ. ಬರೀ ಕುಡ್ದು ಬಂದಾಗ ಅವಾಗ ಮೈಕೈ ನೋವಲ್ಲ ಮಕ್ಕಂತೀಯ. ಆಮೇಲೆ ಬೆಳಗ್ಗೆ ಎದ್ದ ನಿಶೆ ಹಿಡ್ದಿರ್ತೈತಿ ಅವಾಗ ಸರಿ ಕಣವ ನನ್ ತಪ್ಪಾತು. ಏನ ಅಂದ್ಯ ಸುಮ್ನ ಬಿಡು. ನಿನ್ ಕಾಲ ಅದು ಸುಮ್ನೆ. ನನ್ ಕಾಲಿಗೆ ಯಾಕೆ ನೀನ್ ಬೀಳ್ತೀನಿ? ನಿನ್ ಕಾಲಿಗೆ ನಾನ್ ಬೀಳ್ಬೇಕಷ್ಟೇ. ಬೇಡ. ಏನ್ ಬೇಡ? ನಾನ್ ಹೇಳಿದ್ ತಾನೇ ನನ್ ತಪ್ಪು. ಏನ್ ನೀನ್ ಹೇಳಿದ್? ನನಗೆ ಯಾಕ ಹೊಟ್ಟೆ ಹಿಂಗ ಆಗ್ತಾ ಇತ್ ಕಣೆ ಅಂತ ಅಂದೆ. ಫಸ್ಟ್ ನಿನ್ ಜೊತೆಗಿರೋದೇ ತಪ್ಪು. ನಾನು ಒಂದೇ ಒಂದು ಮಾತಂದೆ. ನಿನ್ನಿಂದ ಮೊನ್ನೆ ಒಂದೇ ಒಂದು ಮಾತಂದೆ. ಏನಂದಿ? ಮದುವೆ ಆಗಿ ಇಷ್ಟು ವರ್ಷ ಆತಲ್ಲ, ಒಂದಿನಕ್ಕೂ ನಾನು ಈಗ ಅಂದಿಲ್ಲ ನಿನ್ ಜೊತೆಗಿರೋದು ತಪ್ಪು, ನಿನ್ ಜೊತೆಗಿರೋದು ತಪ್ಪು ಅಂತೇಳಿ. ಒಂದಿನಕ್ಕೂ ಆ ಮಾತು ನಾನು ಆಡಿಲ್ಲ. ನೀನ್ ಆಡಿಲ್ಲ, ನಾನ್ ಆಡ್ತಿದ್ದೀನಲ್ಲ. ನೀನ್ ಯಾಕೆ ಆಡ್ತೀಯ? ಎಲ್ಲ ಚೆನ್ನಾಗಿದ್ಯಾ ಅದಕ್ಕೆ ಆಡಲ್ಲ. ನಾನ್ ಚೆನ್ನಾಗಿಲ್ಲ, ಆಡ್ತಿದ್ನಿ. ಅವರು ಹೋಗ್ತಾನು ಏನು ದುಡಿತಾನು, ಅವನ ಖರ್ಚಿಗೆ ಎಷ್ಟು ಬೇಕು ಅಷ್ಟು ದುಡಿತಾನು ಬರ್ತಾನು. ಮತ್ತೆ ಇನ್ನೇನ್ ಮಾಡ್ತಿದ್ದೀನಿ ನೀನು? ಮತ್ತೆ ಇನ್ನೇನ್ ಮಾಡ್ತಿದ್ದೀನಿ ನೀನು? ಅದೇ ಮಾಡ್ತಾ ಇರೋದು ನಾನು. ಏನು ಗೊತ್ತಾ, ನಾನು ದಿನ ಎಷ್ಟು ದಿನ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟು ಎಣ್ಣೆ ಹೊಡಿತೀನಿ. ನನಗೆ ₹1 ಕೊಡಲ್ಲ. ನಂಗೆ ನೆಮ್ಮದಿಯಿಂದ ಇಪ್ಪಟ್ಟಿಂದ ನೆಮ್ಮದಿಯಾಗಿರು. ಸುಮ್ಮನೆ ನಿನಗೆ ಡೈವರ್ಸ್ ಕೊಟ್ಟು ನಾನು ನೆಮ್ಮದಿಯಾಗಿರ್ತೀನಿ, ನೀನು ನೆಮ್ಮದಿಯಾಗಿರು. ಸುಮ್ಮನೆ ಇಬ್ಬರಿಗೂ ಚಿಂತೆನೇ ಬೇಡ. ತಿನ್ಬಾ. ಅಳ್ತಿದ್ಯಾ? ಹಲೋ ಓಯ್, ಶೇಂಗಾ ತಿನ್ನ ಎದಳು. ಶೇಂಗಾ ತಿನ್ನ ಡೈವರ್ಸ್ ಅಳ್ತಿದ್ಯಾ? ಹಲೋ
ಮಾಡ್ತಿದೀಯಾ? ಓಯ್ ಸುಮ್ಮನೆ ನಡೀಲಿದೆ. ಓಯ್ ಸುಮ್ಮನೆ ಹಂಗಂದಿದ್ದು ನೋಡಲ್ಲ, ಅದಕ್ಕೆ ಪ್ರ್ಯಾಂಕ್ ಮಾಡಕ್ಕೆ ಅಂತ ಇಟ್ಟಿದ್ದೆ ಎದಳು. ವಿಡಿಯೋ ಪ್ರ್ಯಾಂಕ್ ಮಾಡಕ್ಕೆ ಅಂತ ಇಟ್ಟಿದ್ದೆ ಎದಳು. ಓಯ್ ಅದೇ ಸುಮ್ಮನೆ ನೀ ಏನು ಮಾಡ್ತೀಯ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಇಟ್ಟಿದ್ದು. ಇತ್ತೆಗೆ ಕೈ ತೆಗೆ, ಕೈ ನಿನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಹೋಗಳಾಗಿದ್ರೆ ಅವಾಗೇ ಹೋಗ್ತಿರ್ಲಿಲ್ಲ. ಕೈ ತೆಗಿ. ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಮುನ್ನ ನೀ ಬಂದು ಸೇರುವ. ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ ನಾನು? ಹಂಗೆ ಹೋಗಳಾಗಿದ್ರೆ 8 ವರ್ಷದ ಹಿಂದೆ 15 ವರ್ಷದ ಹಿಂದೆ ಹೋಗಿದ್ದೆ. ಇವಾಗ ಹೋಗಿ ಏನು ಮಾಡಲಿ? ಹಲೋ ಹಲೋ ಹಲೋ, ಶರಡ್ ತೆಗಿಯೋದನ್ನು ಏನ ಕಳ್ತದ? ಯಾವುದು ಹೆಂಡ್ತಿಯ ಸತ್ತೋದ್ಲ? ಎದ್ದಳು, ಹಾಸ್ಪಿಟ್ಲಿಗೆ ಹೋಗೋಣ ಎದ್ದಳು. ಸುಮ್ಮನೆ ಹಂಗೆ ಅಂದಿದ್ದೆ ಎದ್ದಳು. ನೀನು ಹೊಟ್ಟೆ ಉರಿ ಅಂದರೆ ನಾನು ಅಂಥ ಪರಿ ಕೇಳ್ಕೊಂಡು ಕುತ್ಕೊತೀನಿ ಅಂದ್ಕೊಂಡಿದ್ದೆ. ಸುಮ್ಮನೆ ನಾನು ಹೆಂಗೋ ಪ್ರ್ಯಾಂಕ್ ಮಾಡ್ತಿದ್ದೆ, ನೀನು ಅದೇ ಟೈಮಿಗೆ ಹೊಟ್ಟೆ ಉರಿ ಅಂತ ಬೇರೆ ಹೇಳಿದೆ. ಅದನ್ನೇ ಒಂದು ಇದು ಮಾಡಿದೆ ಅಷ್ಟೇ. ಓಯ್ ಹುಡ್ಗ ಎದ್ದಳು, ಹಾಸ್ಪಿಟ್ಲಿಗೆ ಹೋಗೋಣ. ಎದ್ದಾರ ಕುತ್ಕ ಶೇಂಗಾ ತಿನ್ನಿ, ಎದ್ದಳು. ನಾನು ಬಿದ್ದೆ, ಪ್ರ್ಯಾಂಕ್ ಮಾಡಿದ್ದೆ. ಎದ್ದಳಪ್ಪಿ. ನಾನು ಸುಮ್ಮನೆ ನೀನು ಏನಂತೀಯ ನೋಡೋಣ, ಪ್ರ್ಯಾಂಕ್ ವಿಡಿಯೋ ಮಾಡ್ರಿ ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ಅದಕ್ಕೆ ಹೆಂಗಿದ್ರು ಇದೊಂದು ಸಿಚುವೇಶನ್ನಿಗೆ ಕರೆಕ್ಟಾಗಿರ್ತೈತಿ ಅಂತ ನಾನು ಮಾಡೋಕ್ಕೆ ಹೋದೆ. ಅಷ್ಟರೊಳಗೆ ನೀನು ಹೊಟ್ಟೆ ಉರಿ ಅಂದೆ. ನಾನು ಅದೇ ಅಡ್ವಾಂಟೇಜ್ ತಗೊಂಡು ಸ್ವಲ್ಪ ಪ್ರ್ಯಾಂಕ್ ಮಾಡಿಬಿಟ್ಟೆ. ಸಾರಿ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀನಾಗೇ ನೀನು ಬೇಡ, ನಿನ್ನ ಜೊತೆಗೆ ನನಗಿರೋಕೆ ಇಷ್ಟ ಇಲ್ಲ, ಹೋಗು ಅಂದ್ರೂ ನಾನು ಹೋಗಲ್ಲ. ಹಂಗೆ ಹೋಗಳಾಗಿದ್ದರೆ ಯಾವಾಗೋ ಹೋಗಿರಲ್ಲ. ಎದ್ದಳು. ಹೆಂಗಿತ್ತು ಪ್ರ್ಯಾಂಕು? ಕೈ ತೆಗಿ. ನೋಡಲ್ ಮುಖ ಎಷ್ಟು ದಪ್ಪ ಆತವಾಗಲೇ. ಹೆಂಗಿತ್ತು ಪ್ರ್ಯಾಂಕು? ನಾನು ನೋಡಿದ್ರೆ ನಿನ್ನ ಬಿಟ್ಟೋಕೆ ಅನಿಸ್ತತೇನಪ್ಪಿ ನಿನ್ನ.
ಅನ್ಸಲ್ಲ ಮತ್ತೆ ಹೆಂಗೆ ಅನ್ಕಂಡು? ನಾನೇನೋ ತಪ್ಪು ಮಾಡೇನೆ ಅಂತ ನಾನು ಏನು ತಪ್ಪು ಮಾಡೀನಿ ಅಂತ ಅನಿಸ್ತು. ತಪ್ಪು ಮಾಡಿಲ್ಲ ನೀನು. ತಿದ್ಕೊಳಕತ್ತಿಲ್ಲ ನಾನು. ತಿದ್ಕೊಂತಿದ್ಯಾ? ಹ್ಞೂ ಅನಿಸ್ತೈತೆ ನಿನಗೆ ತಿದ್ಕೊಂತ ಇದ್ದೀನಿ ಅಂತ? ಅದಕ್ಕೆ ಬೇಜಾರಾತಾ? ಓಯ್, ತಿದ್ಕೊಂತಿದ್ರು ಈಕೆ ಹಿಂಗೆ ಮಾತಾಡ್ತಾಳೆ ಅಂತ ಬೇಜಾರಾತಾ? ಬಿಟ್ಟೋಕು ನಿಂತೀನಿ. ಹೋಗ್ತೀನಿ, ಗ್ಯಾರಂಟಿ ಹೋಗ್ತೀನಿ. ಹಾಂ, ಹೋಗ್ಲಾ? ಬಾಯ್. ನೀನು ಹೇಳು. ಏನು ಹೋಗ್ತೇನೆ ಅಂತೇಳಿ. ಹೋಗ್ತೀನಿ. ಹ್ಞೂ ಹೋಗ್ಲಾ? ಹೆಂಗೆ ಅನಿಸ್ತು ಹೇಳು ಪ್ರ್ಯಾಂಕ್? ಚೆನ್ನಾಗಿ ಅನಿಸ್ಲಿಲ್ಲ? ಯಾಕೆ? ನನಗೆ ಚೆನ್ನಾಗಿ ಅನಿಸ್ತೈತಿ. ಮಾತಾಡು. ಹಾಂ, ಊಟ ಮಾಡೋಣ? ನಾನಿಲ್ಲ ಅಂದ್ರೆ ಹೆಂಗಿರ್ತೀನಿ ನೀನು? ಕಿಸಿತಾ ಇದೆಯಲ್ಲ ಸಣ್ಣ ಹುಡುಗಂತರ. ಹಿಂಗೆ ಕಿಸಿಯೋನು ನೀಟಾಗಿರ್ಬೇಕು. ಈ ಕಡೆ ನೋಡು, ಆ ಕಡೆ ಏನು ನೋಡ್ತದಿ? ಆ ಕಡೆ ನಿಮ್ಮ ಅಜ್ಜಿ ಕಾಣಿಸ್ತಿದ್ದಾಳ? ನೋಡಿ ಕಡೆ. ಬಾಯ್ ಹೇಳು ಎಲ್ಲರಿಗೂ. ಹೇಳು. ಈ ಪ್ರ್ಯಾಂಕ್ ಎಲ್ಲರೂ ನಿನ್ನೆ ಒಂದು ವಿಡಿಯೋ ಹಾಕಿದ್ವಲ್ಲ, ಆ ವಿಡಿಯೋಗೆ ನೀನು ಹೇಳಿದ್ದೆಲ್ಲ ಯಾರು ವಿನ್ ಅಂತ ಅವರು ಕಮೆಂಟ್ ಹಾಕ್ತಾರೆ ಅಂತ, ನೀನೇ ವಿನ್ ಅಂತ ಹಾಕಿರಿ. ಈಗ ನಾನೇ ಸೋತಿರೋದು, ಅದಕ್ಕೆ ನೀನು ನನಗೆ ಟ್ರೀಟ್ ಕೊಡಿಸ್ಬೇಕು. ಏನು ಕೊಡಿಸ್ತೀಯ? ನಿಂಗೆ ಏನು ಬೇಕಾದ್ರೂ ಯಾವಾಗ ಕೊಡಿಸ್ತೀಯ? ನಾವು ಮನೆಯಾಗ ಯಾವ ರಜೆ ಅಂತ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀಯ? ವಿಡಿಯೋ ನೋಡ್ರಿ ಅಂತೇಳಿ. ಅದನ್ನೇ ಒಂಚೂರು ನಕ್ಕಂತ ಹೇಳು, ಮೊಕ್ಕ ಯಾಕೆ ಹಂಗೆ ಮಾಡ? ಹಾಂ, ಮೊಗ ಯಾಕೆ ಹಂಗೆ ಮಾಡ್ಕೊಂಡೀಯ? ಯಾವಾಗ ಕೊಡಿಸ್ತೀಯ ಟ್ರೀಟು? ನಾನು ಯಾವತ್ತು ಮನೆ ಇರ್ತೀನಿ ಯಾವತ್ತು ಮನೆಗೆ ಇರ್ತೀಯ ಅವತ್ತು. ಎಲ್ಲರೂ ನೀನೇ ಚೆನ್ನಾಗಿ ತಂದಿರೋದು, ಅಣ್ಣನೇ ಚೆನ್ನಾಗಿ ತಂದಿರೋದು, ಅಣ್ಣನೇ ಗೆದ್ದಿರೋದು ಅಂತ ಕಮೆಂಟ್ ಹಾಕ್ಯಾರ. ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ಸ್. ಅದನ್ನೇ ನೀಟಾಗಿ ಹೇಳು. ಥ್ಯಾಂಕ್ಸ್, ಎಲ್ಲರೂ ಹಿಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೇಳು. ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್.